ಅಭಿವೃದ್ಧಿ ಅರ್ಥಶಾಸ್ತ್ರ. ಈ ವಿಷಯದ 2 ಅಂಕದ ಪ್ರಶ್ನೋತ್ತರಗಳೊಂದಿಗೆ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲು 2 ಅಂಕದ ಪ್ರಶ್ನೋತ್ತರಗಳು. ಮೊದಲ ಪ್ರಶ್ನೆ 1. ಆರ್ಥಿಕ ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸಿರಿ. ಒಂದು ಕಡೆ ಬಂಡವಾಳ ಮತ್ತು ಕಾರ್ಮಿಕ ಶಕ್ತಿಯ ಹೆಚ್ಚಳದ ದರ, ಮತ್ತು ಇನ್ನೊಂದು ಕಡೆ ಜನಸಂಖ್ಯೆಯ ಬೆಳವಣಿಗೆ, ಇವೆರಡರ ನಡುವಿನ ಸಂಬಂಧದ ಮೇರೆಗೆ ತಲಾ ಉತ್ಪನ್ನ ಅಥವಾ ಆದಾಯದಲ್ಲಾಗುವ ಏರಿಕೆಯೇ ಆರ್ಥಿಕ ಅಭಿವೃದ್ಧಿ ಎಂದು ಅಭಿವೃದ್ಧಿ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ರೋಸ್ಟೋ ವ್ಯಾಖ್ಯಾನಿಸಿದ್ದಾರೆ. ಪ್ರಶ್ನೆ 2. ಆರ್ಥಿಕಾಭಿವೃದ್ಧಿಯ ಮಾಪನದ ಸಾಧನಗಳು ಯಾವುವು? ಆರ್ಥಿಕಾಭಿವೃದ್ಧಿಯ ಮಾಪನದ ಸಾಧನಗಳೆಂದರೆ: 1. ಒಟ್ಟಿನ ರಾಷ್ಟ್ರೀಯ ಉತ್ಪನ್ನ, 2. ಜೀವನದ ಭೌತಿಕ ಗುಣಮಟ್ಟ ಸೂಚಿ, 3. ಮಾನವಾಭಿವೃದ್ಧಿ ಸೂಚಿ, 4. ಮಾನವ ಸೌಖ್ಯ ಸೂಚಿ, ಮತ್ತು 5. ಮಾನವ ಬಡತನ ಸೂಚಿ. ಪ್ರಶ್ನೆ 3. ಜಿಎನ್ಪಿ ವಿಸ್ತರಿಸಿರಿ. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಪ್ರಶ್ನೆ 4. ಪಿಕ್ಯುಎಲ್ಐ ವಿಸ್ತರಿಸಿರಿ. ಫಿಸಿಕಲ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್ ಅಂದರೆ ಜೀವನದ ಭೌತಿಕ ಗುಣಮಟ್ಟ ಸೂಚಿ. ಪ್ರಶ್ನೆ 5. ಎಚ್ಡಿಐ ವಿಸ್ತರಿಸಿರಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೆ ಮಾನವ ಅಭಿವೃದ್ಧಿ ಸೂಚಿ. ಪ್ರಶ್ನೆ 6. ಎಚ್ಪಿಐ ವಿಸ್ತರಿಸಿರಿ. ಹ್ಯೂಮನ್ ಪಾವರ್ಟಿ ಇಂಡೆಕ್ಸ್ ಅಂದರೆ ಮಾನವ ಬಡತನ ಸೂಚಿ. ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 7. ಅಸಮಾನತೆಯ ಅರ್ಥ ನೀಡಿರಿ. ಆರ್ಥಿಕ ವಿಶ್ಲೇಷಣೆಯಲ್ಲಿ ಅಸಮಾನತೆ ಎಂಬ ಪರಿಕಲ್ಪನೆಯು ವ್ಯಕ್ತಿಗಳ, ಕುಟುಂಬಗಳ, ವಿಭಿನ್ನ ಗುಂಪುಗಳ, ಪ್ರದೇಶಗಳ ಅಥವಾ ದೇಶಗಳ ನಡುವೆ ಆದಾಯದಲ್ಲಿರುವ ವ್ಯತ್ಯಾಸಗಳನ್ನು ಸೂಚಿಸುತ್ತದೆ. ಪ್ರಶ್ನೆ 8. ಬಡತನದ ಅರ್ಥ ನೀಡಿರಿ. ಒಬ್ಬ ವ್ಯಕ್ತಿಯು ತನ್ನ ಜೀವನದ ಕನಿಷ್ಠ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಸಾಕಾಗುವಷ್ಟು ಆದಾಯವನ್ನು ಗಳಿಸಲು ಸಾಧ್ಯವಾಗದಂತಹ ಸ್ಥಿತಿಯೇ ಬಡತನವಾಗಿದೆ. ಪ್ರಶ್ನೆ 9. ಜಿಸಿಐ ವಿಸ್ತರಿಸಿರಿ. ಗಿನಿ ಕೋಎಫಿಷಿಯಂಟ್ ಇಂಡೆಕ್ಸ್ ಅಂದರೆ ಗಿನಿ ಸಹಕರ್ತೃ ಸೂಚಿ. ಪ್ರಶ್ನೆ 10. ಗಿನಿ ಸಹಕರ್ತೃ ಎಂದರೇನು? ಓರೆಸಾಲಿನ ರೇಖೆ ಮತ್ತು ಲೋರೆನ್ಸ್ ರೇಖೆಯ ನಡುವಿನ ಪ್ರದೇಶದ ಪ್ರಮಾಣವನ್ನು ಲೆಕ್ಕಾಚಾರ ಮಾಡಿ ಅದನ್ನು ರೇಖೆಯು ನೆಲೆಸಿರುವ ಅರ್ಧ ಚಚ್ಚೌಕದ ಒಟ್ಟು ಪ್ರದೇಶದಿಂದ ಭಾಗಿಸುವ ಮೂಲಕ ದೇಶವೊಂದರಲ್ಲಿ ಆದಾಯ ಅಸಮಾನತೆಗಳ ಸಾಪೇಕ್ಷ ಶ್ರೇಣಿಯನ್ನು ಕಂಡುಹಿಡಿಯಬಹುದಾಗಿರುತ್ತದೆ. ಈ ಪ್ರಮಾಣವನ್ನು ಗಿನಿ ಸಹಕರ್ತೃ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 11. ಯುಎನ್ಡಿಪಿ ವಿಸ್ತರಿಸಿರಿ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಂದರೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ. ಪ್ರಶ್ನೆ 12. ಎಂಪಿಐ ವಿಸ್ತರಿಸಿರಿ. ಮಲ್ಟಿಡೆಮಿನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂದರೆ ಬಹು ಆಯಾಮಗಳುಳ್ಳ ಬಡತನ ಸೂಚಿ. ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 13. ಆರ್ಥಿಕ ಹೆಚ್ಚುವರಿ ಎಂದರೇನು? ಒಟ್ಟು ಹುಟ್ಟುವಳಿ ಮತ್ತು ಉತ್ಪನ್ನಕ್ಕೆ ಕಾರಣರಾದ ಶ್ರಮಿಕರನ್ನು ಪೋಷಿಸಲು ಅಗತ್ಯವಿರುವ ಸರಕುಗಳ ಮೌಲ್ಯ, ಇವುಗಳ ನಡುವಿನ ವ್ಯತ್ಯಾಸವನ್ನು ನಿವ್ವಳ ಹುಟ್ಟುವಳಿ ಎಂದು ಪರಿಗಣಿಸಲಾಗಿದೆ. ಈ ಅಂತರವೇ ಆರ್ಥಿಕ ಹೆಚ್ಚುವರಿ ಯಾಗಿದೆ. ಪ್ರಶ್ನೆ 14. ಬಂಡವಾಳಶಾಹಿ ಸಂಗ್ರಹಣೆಯ ಸಾಮಾನ್ಯ ನಿಯಮ ಎಂದರೇನು? ಬಂಡವಾಳಶಾಹಿ ಸಂಗ್ರಹಣೆಯ ಸಾಮಾನ್ಯ ನಿಯಮ ಎಂದರೆ ಬಂಡವಾಳಶಾಹಿ ಅಭಿವೃದ್ಧಿ ಎಷ್ಟೆಷ್ಟು ಹೆಚ್ಚುವುದೋ ಅಷ್ಟಷ್ಟು ಸಮಾಜದ ಸಂಪತ್ತು ಬೆಳೆಯುತ್ತದೆ. ಒಟ್ಟು ಕಾರ್ಮಿಕ ಜನಸಂಖ್ಯೆಗೆ ಹೋಲಿಸಿದಂತೆ ಬಂಡವಾಳಶಾಹಿ ವ್ಯವಸ್ಥೆಯ ಎಲ್ಲಾ ಶಾಖೆಗಳಲ್ಲಿ ಕೈಗಾರಿಕಾ ಮೀಸಲು ಪಡೆಯ ಸದಸ್ಯರ ಸಂಖ್ಯೆ ಅಧಿಕಗೊಳ್ಳುತ್ತದೆ. ಇದನ್ನು ಮಾರ್ಕ್ಸ್ ಬಂಡವಾಳಶಾಹಿ ಸಂಗ್ರಹಣೆಯ ಸಾಮಾನ್ಯ ನಿಯಮ ಎಂದು ಕರೆದಿದ್ದಾನೆ. ಪ್ರಶ್ನೆ 15. ವಾಸ್ತವಿಕ ಬೆಳವಣಿಗೆ ದರದ ಅರ್ಥ ನೀಡಿರಿ. ವಾಸ್ತವಿಕ ಬೆಳವಣಿಗೆಯ ದರವು ಉಳಿತಾಯ ಮತ್ತು ಬಂಡವಾಳ ಪೂರೈಕೆಯ ಅನುಪಾತಗಳಿಂದ ನಿರ್ಧರಿಸಲ್ಪಟ್ಟ ಬೆಳವಣಿಗೆಯ ದರವಾಗಿರುತ್ತದೆ. ಇದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಟ್ಟು ಆದಾಯದಲ್ಲಿ ಬದಲಾವಣೆಗೊಂಡ ಆದಾಯದ ಅನುಪಾತವನ್ನು ತೋರಿಸುತ್ತದೆ. ಪ್ರಶ್ನೆ 16. ದ್ವಿವಲಯ ಆರ್ಥಿಕತೆಯ ಮಾದರಿ ಎಂದರೇನು? ಆರ್ಥರ್ ಲೆವಿಸ್ನ ಮಾದರಿಯನ್ನು ದ್ವಿವಲಯ ಆರ್ಥಿಕತೆಯ ಮಾದರಿ ಎಂದು ಕರೆಯಲಾಗಿದೆ. ಅಂದರೆ ಅನಭಿವೃದ್ಧಿ ದೇಶಗಳ ಗ್ರಾಮೀಣ ಕ್ಷೇತ್ರದಲ್ಲಿ ಅಸ್ತಿತ್ವದಲ್ಲಿರುವ ಹೆಚ್ಚುವರಿ ಶ್ರಮಬಲವನ್ನು ಉತ್ಪನ್ನಕಾರಕವಾಗಿ ಅಭಿವೃದ್ಧಿಗೆ ಪೂರಕವಾಗುವಂತೆ ಬಳಸಿಕೊಳ್ಳಲು ಆರ್ಥರ್ ಲೆವಿಸ್ ಒಂದು ಸಲಹೆಯನ್ನು ಪ್ರತಿಪಾದಿಸಿದ್ದಾನೆ. ಇದನ್ನು ಲೆವಿಸ್ ಮಾದರಿ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 17. ಸಮತೂಕ ಬೆಳವಣಿಗೆಯ ಅರ್ಥ ನೀಡಿರಿ. ಆರ್ಥಿಕತೆಯ ಎಲ್ಲಾ ಕ್ಷೇತ್ರಗಳಲ್ಲಿ ಏಕಕಾಲಿಕ ಮತ್ತು ಸುಮಧುರ ಅಭಿವೃದ್ಧಿಯೇ ಸಮತೂಕ ಬೆಳವಣಿಗೆಯಾಗಿದೆ. ಎಲ್ಲಾ ವಲಯಗಳು ಒಂದೇ ಪ್ರಮಾಣದಲ್ಲಿ ವಿಸ್ತರಿಸಿದಾಗ ಅನುಭೋಗ, ಹೂಡಿಕೆ ಮತ್ತು ಆದಾಯ ಒಂದೇ ದರದಲ್ಲಿ ಬೆಳೆಯುತ್ತವೆ. ಪ್ರಶ್ನೆ 18. ಬಂಡವಾಳ ಉತ್ಪನ್ನ ಅನುಪಾತ ಎಂದರೇನು? ಇದು ಬಂಡವಾಳ ಮತ್ತು ಉತ್ಪನ್ನದ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ. ಒಂದು ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನು ಉತ್ಪಾದಿಸಲು ಅಗತ್ಯವಿರುವಾಗಿರುವ ಬಂಡವಾಳದ ಗಾತ್ರವನ್ನು ವ್ಯಕ್ತಪಡಿಸುತ್ತದೆ. ಬಂಡವಾಳ ಉತ್ಪನ್ನ ಪ್ರಮಾಣವು ಒಂದು ನಿರ್ದಿಷ್ಟ ಮೊತ್ತದ ಹೂಡಿಕೆಯು ಯಾವ ದರದಲ್ಲಿ ಉತ್ಪನ್ನದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ತೋರಿಸುತ್ತದೆ. ಪ್ರಶ್ನೆ 19. ಉತ್ಪಾದನಾ ತಂತ್ರದ ವಿಧಗಳನ್ನು ಬರೆಯಿರಿ. ಉತ್ಪಾದನಾ ತಂತ್ರದ ವಿಧಗಳೆಂದರೆ 1 ಶ್ರಮಸಾಂದ್ರ ತಂತ್ರ ಮತ್ತು 2 ಬಂಡವಾಳ ಸಾಂದ್ರ ತಂತ್ರ. ಕೊನೆಯ ಪ್ರಶ್ನೆ 20. ಸುಸ್ಥಿರ ಅಭಿವೃದ್ಧಿ ಎಂದರೇನು?
ಅಭಿವೃದ್ಧಿಯ ಫಲಗಳನ್ನು ದೊರಕಿಸಿಕೊಳ್ಳುತ್ತಲೇ ಭವಿಷ್ಯದಲ್ಲಿ ಅಭಿವೃದ್ಧಿಯ ಫಲಗಳು ಕಡಿಮೆಯಾಗದಂತೆ ಎಚ್ಚರವಹಿಸಬೇಕು ಎಂಬುದೇ ಸುಸ್ಥಿರ ಅಭಿವೃದ್ಧಿ ಅಥವಾ ಪೋಷಕವಾಗಿರುವ ಅಭಿವೃದ್ಧಿಯ ಪರಿಕಲ್ಪನೆಯ ಅರ್ಥವಾಗಿದೆ. ಬ್ರಂಟ್ಲ್ಯಾಂಡ್ ಆಯೋಗದ ಪ್ರಕಾರ ಭವಿಷ್ಯದ ಪೀಳಿಗೆಯ ಅವಶ್ಯಕತೆಗಳಿಗೆ ಭಂಗ ತರದಂತೆ ಪ್ರಸ್ತುತ ಪೀಳಿಗೆಯ ಅವಶ್ಯಕತೆಗಳನ್ನು ಈಡೇರಿಸುವಿಕೆಯೇ ಪರಿಸರಕ್ಕೆ ಸಂಬಂಧಿಸಿದಂತೆ ಪೋಷಕವಾಗಿರುವ ಅಭಿವೃದ್ಧಿ ಎಂದು ಹೇಳಲಾಗಿದೆ. ಈ ತೆರನಾದ 2 ಅಂಕದ ಪ್ರಶ್ನೆಗಳು ಇದ್ದರೆ ಇನ್ನು 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1. ಆರ್ಥಿಕಾಭಿವೃದ್ಧಿಯ ಲಕ್ಷಣಗಳನ್ನು ವಿವರಿಸಿರಿ. 2. ಆರ್ಥಿಕಾಭಿವೃದ್ಧಿಯ ಮಾಪನದ ಪ್ರಯೋಜನಗಳನ್ನು ವಿವರಿಸಿರಿ. 3. ಬಡತನದ ಪ್ರಕಾರಗಳನ್ನು ವಿವರಿಸಿರಿ. 4. ಆಡಮ್ ಸ್ಮಿತ್ನ ಅಭಿವೃದ್ಧಿ ಸಿದ್ಧಾಂತವನ್ನು ವಿಶ್ಲೇಷಿಸಿರಿ. 5. ಮಾನವ ಅಭಿವೃದ್ಧಿ ಸೂಚಿ ಕುರಿತು ಲಘು ಟಿಪ್ಪಣಿ ಬರೆಯಿರಿ. ಪ್ರಶ್ನೆ 6. ರಿಕಾರ್ಡೋನ ಗೇಣಿ ಸಿದ್ಧಾಂತದ ಊಹೆಗಳನ್ನು ಚರ್ಚಿಸಿರಿ. ಅಂತ ಪ್ರಶ್ನೆ ಇದ್ದರೆ ಪ್ರಶ್ನೆ 7. ಹೈರಾರ್ಡ್ ಮಾದರಿಯ ವಿವಾದಾಂಶಗಳನ್ನು ವಿವರಿಸಿರಿ. 8. ಆರ್ಥರ್ ಲೆವಿಸ್ನ ಹೆಚ್ಚುವರಿ ಶ್ರಮದ ಮಾದರಿಯ ಕಲ್ಪನೆಗಳನ್ನು ವಿವರಿಸಿರಿ. 9. ಬಂಡವಾಳ ಎಂದರೇನು? ಬಂಡವಾಳದ ವಿಧಗಳನ್ನು ವಿವರಿಸಿರಿ. 10. ಬಂಡವಾಳ ಉತ್ಪನ್ನ ಪ್ರಮಾಣವನ್ನು ನಿರ್ಣಯಿಸುವ ಅಂಶಗಳನ್ನು ವಿವರಿಸಿರಿ. 11. ತಂತ್ರಜ್ಞಾನ ಮತ್ತು ಆರ್ಥಿಕ ಅಭಿವೃದ್ಧಿಯ ಕುರಿತು ಲಘು ಟಿಪ್ಪಣಿ ಬರೆಯಿರಿ. ಪ್ರಶ್ನೆ 12. ಸುಸ್ಥಿರ ಅಭಿವೃದ್ಧಿಯು ಒಳಗೊಂಡಿರುವ ಪ್ರಮುಖ ಅಂಶಗಳನ್ನು ವಿವರಿಸಿರಿ. ಈ ತರಹದ 5 ಅಂಕದ ಪ್ರಶ್ನೆಗಳು ಇದ್ದರೆ ಇನ್ನು 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1. ಆರ್ಥಿಕ ಅಭಿವೃದ್ಧಿಯ ಸೂಚಕಗಳನ್ನು ವಿವರಿಸಿರಿ. 2. ರಾಷ್ಟ್ರೀಯ ಆದಾಯದ ಮಹತ್ವವನ್ನು ವಿವರಿಸಿರಿ. 3. ಬಡತನಕ್ಕೆ ಕಾರಣಗಳನ್ನು ಮತ್ತು ನಿವಾರಣೆಗಳನ್ನು ವಿವರಿಸಿರಿ. 4. ಭಾರತದಲ್ಲಿ ಬಡತನ ನಿವಾರಣೆಯ ಯೋಜನೆಗಳನ್ನು ವಿವರವಾಗಿ ವಿವರಿಸಿರಿ. 5. ಅಸಮಾನತೆಗಳ ಹೆಚ್ಚಳಕ್ಕೆ ಕಾರಣಗಳನ್ನು ಮತ್ತು ನಿವಾರಣೋಪಾಯಗಳನ್ನು ಚರ್ಚಿಸಿರಿ. ಪ್ರಶ್ನೆ 6. ಮಾಲ್ಥೂಸ್ನ ಅಭಿವೃದ್ಧಿ ಸಿದ್ಧಾಂತದ ಬಗ್ಗೆ ವಿವರಿಸಿರಿ. ಅಂತ ಪ್ರಶ್ನೆ ಇದ್ದರೆ ಪ್ರಶ್ನೆ 7. ಹೆರಾಲ್ಡ್ ಡೊಮರ್ ಅಭಿವೃದ್ಧಿ ಮಾದರಿ ಮತ್ತು ಅದರ ಕಲ್ಪನೆಗಳನ್ನು ಚರ್ಚಿಸಿರಿ. 8. ಬೃಹತ್ ಪ್ರಯತ್ನ ಸಿದ್ಧಾಂತವನ್ನು ವಿವರಿಸಿರಿ. 9. ಸಮತೂಕದ ಬೆಳವಣಿಗೆ ಮತ್ತು ಅಸಮತೂಕದ ಬೆಳವಣಿಗೆಯನ್ನು ವಿಶ್ಲೇಷಿಸಿರಿ. 10. ಸಹಸ್ರ ವರ್ಷದ ಅಭಿವೃದ್ಧಿಯ ಧ್ಯೇಯಗಳನ್ನು ವಿವರಿಸಿರಿ. 11. ಸುಸ್ಥಿರ ಅಭಿವೃದ್ಧಿಯ ಧ್ಯೇಯಗಳು ಮತ್ತು ಗುರಿ ನಿರ್ದೇಶನಗಳನ್ನು ವಿವರಿಸಿರಿ. ಕೊನೆಯ ಪ್ರಶ್ನೆ 12. ಭಾರತದ ಸುಸ್ಥಿರ ಅಭಿವೃದ್ಧಿಯ ಕಾರ್ಯ ಸಾಧನೆಗಳನ್ನು ವಿವರಿಸಿರಿ. ಈ ತೆರನಾದ 2, 5 ಮತ್ತು 10 ಅಂಕದ ಪ್ರಶ್ನೆಗಳು ಇವೆ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.